ಎಲ್ಲರಿಗೂ ನಮಸ್ಕಾರ. ನಾನು ಈ ಹಿಂದಿನ ವಿಡಿಯೋದೊಳಗೆ ಈ ವಿಕ್ರಮಾದಿತ್ಯನ ಕಥೆಯನ್ನು ನಾನು ಮುಂದುವರ್ಸಕತ್ತೀನಿ. ಹಿಂದಿನ ವಿಡಿಯೋದೊಳಗೆ ನಾ ವಿಕ್ರಮನ ಅಣ್ಣ ಭ್ರಾತೃಹರಿ ಅವನು ಒಳ್ಳೆಯ ಆಡಳಿತವನ್ನು ನೀಡಿ ಕೊನೆಗೆ ಅವನ ಪತ್ನಿ ಅವನಿಗೆ ದ್ರೋಹವನ್ನು ಮಾಡಿದ್ದರಿಂದ ಈ ಒಂದು ರಾಜ್ಯಾಡಳಿತದಲ್ಲಿ ಬೇಸತ್ತು ಸನ್ಯಾಸಿಯಾಗಿ ಆತ ಅರಣ್ಯಕ್ಕೆ ಹೋಗಿಬಿಡ್ತಾನೆ. ಅವಾಗೇನಾಗ್ತೈತಿ ಅಂತಂದ್ರೆ ಈ ರಾಜ್ಯದಲ್ಲಿ ರಾಜನಿಲ್ಲದೆ ಒಳ್ಳೆಯ ಅರಾಜಕತೆ ಉಂಟಾಗ್ಬಿಡ್ತೈತಿ ಪ್ರಜೆಗಳಲ್ಲಿ. ಆನಂತರ ಸುತ್ತಲೂ ಇದ್ದಂಥ ಶತ್ರುರಾಜರು ಅವರೆಲ್ಲರೂ ಏನಂತ ಸಂಚು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಈ ಮಂತ್ರಿಗಳು ಮತ್ತು ಸೇನಾಪತಿಗಳು ಏನು ಮಾಡ್ತಾರೆ ಅಂತಂದ್ರೆ, ಇನ್ನು ಈ ಭ್ರಾತೃಹರಿಯ ತಮ್ಮ ವಿಕ್ರಮಾದಿತ್ಯ ಇವನು ಹೆಚ್ಚಿನ ಸಾಧನೆ ಮಾಡಬೇಕು ಅಂತಂದು ಹೇಳಿ ಹಿಮಾಲಯದ ಕಡೆ ಹೋಗ್ಯಾನ. ಅದಕ್ಕೆ ಅವನನ್ನು ಹುಡುಕಿ ಕರ್ಕೊಂಡು ಬಂದು ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತಂದು ಹೇಳಿ ಎಲ್ಲ ಕಡೆಗೆ ಈ ರಾಜಭಟರನ್ನ ಅವರು ಕಳಿಸ್ಕೊಡ್ತಾರೆ. ಅವನು ಎಲ್ಲಿದ್ದಾನ ನೋಡಿ ನೀವು ಸಮಾಚಾರವನ್ನು ನಮ್ಗೆ ಹೇಳ್ರಿ ಅಂತೇಳಿ ರಾಜಭಟರಿದ್ದವರು ಎಲ್ಲ ಕಡೆ ಸಾಕಷ್ಟು ಹುಡುಕಾಡಿ ಅವನ ಒಂದು ಸಮಾಚಾರವನ್ನು ತೊಗೊಂಡ್ಬರ್ತಾರೆ. ಆವಾಗ ಏನಾಗ್ತೈತಿ ಅಂದ್ರೆ ಈ ಎಲ್ಲ ಮಂತ್ರಿಗಳು ಸೇನಾಪತಿಗಳು ಇವರೆಲ್ಲರೂ ಪ್ರಮುಖರು ಎಲ್ಲರೂ ಹೋಗಿ ಆ ವಿಕ್ರಮಾದಿತ್ಯನ ಕಡೆ ಹೋಗ್ತಾರೆ. ಅವನಿಗೆಲ್ಲ ಸಂಗತಿಯನ್ನು ಹೇಳ್ತಾರೆ. ಭ್ರಾತೃಹರಿ ಹಿಂಗೆ ಸನ್ಯಾಸಿಯಾಗಿ ಹೋಗ್ಬಿಟ್ಟಾನ, ಅವನು ಇನ್ನು ಆಸಕ್ತಿಯನ್ನು ಕಳ್ಕೊಂಡ್ಬಿಟ್ಟಾನ ಅಂತ ಹೇಳಿ ಅವನಿಗಾದಂಥ ಎಲ್ಲ ಒಂದು ಕಥೆಯನ್ನು ಅವ್ರು ಹೇಳ್ತಾರೆ. ಹೇಳಿ ಈಗ ಸಿಂಹಾಸನ ಬರಿದಾಗೈತಿ, ಎಲ್ಲ ಶತ್ರುರಾಜರು ಹಂಚಾಗಕತ್ತಾರ, ನೀವೇ ಇದನ್ನು ನೀವು ಪಟ್ಟಾಭಿಷಕ್ತರಾಗಿ ನೀವು ಈ ರಾಜ್ಯಾಡಳಿತವನ್ನು ವಹಿಸ್ಕೋಬೇಕು ಅಂತಂದು ಹೇಳಿ ಕೇಳ್ಕೊಳ್ತಾರೆ. ಆ ವಿಕ್ರಮಾದಿತ್ಯ ಇದನ್ನೆಲ್ಲ ಕೇಳಿದ ಮೇಲೆ ಒಪ್ಪಿಗೆಯನ್ನು ಕೊಡ್ತಾನೆ. ಆಮೇಲೆ ಪುರಜನರೆಲ್ಲರೂ ಕರ್ಕೊಂಡ್ಬಂದು ಅತ್ಯಂತ ವೈಭವದಿಂದ ಏನಂತಾರೆ ಆತನಿಗೆ ರಾಜ್ಯಾಭಿಷೇಕವನ್ನು ಮಾಡ್ತಾರೆ. ಅವನಷ್ಟು ಉತ್ತಮ ಆಡಳಿತವನ್ನು ನೀಡಿದಂಥ ರಾಜರು ಚರಿತ್ರೆಯೊಳಗೆ ನಮ್ಗೆ ಎಲ್ಲೂ ಕಾಣೋದಕ್ಕೆ ಸಿಗೋದಿಲ್ಲ. ಪರಾಕ್ರಮಿಯಾಗಿರ್ತಾನೆ ಅತ್ಯಂತ. ಅವನ ರಾಜ್ಯ ಭಾಳ ವಿಸ್ತಾರವಾಗಿರ್ತೈತಿ. ಮತ್ತೆ ವಿಸ್ತಾರ ಮಾಡಬೇಕು ಅನ್ನುವಂಥ ಹಂಬಲ ಅವನ ಕಡೆ ಇರೋದಿಲ್ಲ. ಆದರೆ ಅವನ ಇಷ್ಟು ಔದಾರ್ಯವಂತನಾಗಿರ್ತಾನೆ. ಪ್ರಜೆಗಳ ಒಂದು ಹಿತಕ್ಕಾಗಿ ಹಗಲಿರಲು ಆತ ಚಿಂತಿಸ್ತಾ ಇರ್ತಾನೆ. ಆತ ನಿಷ್ಪಕ್ಷವಾದಂಥ ಒಂದು ನ್ಯಾಯಕ್ಕೆ ಅತಿ ಪ್ರಸಿದ್ಧಿಯನ್ನು ಪಡಿತಾನೆ. ಯಾರೇ ಇರಲಿ ಅತಿ ನಿಷ್ಪಕ್ಷವಾಗಿ ಆತ ನ್ಯಾಯವನ್ನು ಕೊಡ್ತಿರ್ತಾನೆ. ಅಷ್ಟೇ ಅಲ್ಲದ ತನ್ನ ಪ್ರಜೆಗಳಿಗಾಗಿ ಎಷ್ಟೋ ಸಲ ಪ್ರಾಣಾರ್ಪಣೆಯನ್ನು ಮಾಡುವುದಕ್ಕೆ ಆತ ಸಿದ್ಧ ಆಗಿರ್ತಾನೆ. ಇಂಥ ಒಂದು ಉತ್ತಮ ಆಡಳಿತವನ್ನು ಕೊಡುವಂಥ ದೊರೆ ತನ್ನ ಪ್ರಜೆಗಳಿಗಾಗಿ ತನ್ನ ಪ್ರಾಣವನ್ನು ಲೆಕ್ಕಿಸಿದಂಥ ಒಬ್ಬ ದೊರೆಯನ್ನು ನಾವು ಇತಿಹಾಸದೊಳಗೆ ಎಲ್ಲೂ ಕಾಣೋದಿಲ್ಲ. ವಿಕ್ರಮಾದಿತ್ಯನಿಗೆ ವಿಕ್ರಮಾದಿತ್ಯನೇ ಸಾಟಿ. ಅಂದರೆ ಈ ವಿಕ್ರಮಾದಿತ್ಯನ ಜೊತೆಗೆ ತಳಕು ಹಾಕೊಂಡಂಥ ಒಂದು ಹೆಸರು ಅಂದರೆ ಬೇತಾಳಂದು ನಿಮಗೆಲ್ಲ ಗುರುತಿರಬೇಕು. ಅದಕ್ಕೆ ಈ ಬೇತಾಳನ ಕುರಿತಾದಂಥ ಕಥೆಗಳು ನಮಗೆಲ್ಲೂ ಸಿಗೋದಿಲ್ಲ. ಅಂದ್ರೆ ಕಥೆಗಳು ಅದು ಹೇಳೋದು ಸಿಗ್ತೈತಿ. ಅವು ಯಾಕೆ ಬೇತಾಳ ಅಲ್ಲಿ ಹೋಗಿ ನೇತಾಡ್ತಿತ್ತು ಮರದಾಗ, ಅದು ಇಂಥ ಸಂಗತಿಗಳು ನಮ್ಗೆ ಎಲ್ಲೂ ಕೇಳೋದಿಲ್ಲ, ಸಿಗೋದಿಲ್ಲ. ಆದರೆ ಡಾಕ್ಟರ್ BR ಸುಹಾಸ್ ಅನ್ನುವಂಥವರು ಬರೆದಂಥ ಒಂದು ಕಥೆಯೊಳಗೆ ನನಗೆರಡು ಅತ್ಯಂತ ಸ್ವಾರಸ್ಯಕರವಾದಂಥ ಬೇತಾಳನ ಕಥೆಗಳು ನಮಗೆ ಸಿಕ್ಕು. ಬೇತಾಳ ಆನಂತರ ಒಬ್ಬ ಮಂತ್ರವಾದಿ ಮತ್ತು ವಿಕ್ರಮಾದಿತ್ಯನ ಕುರಿತಾದಂಥ ಎರಡು ಕಥೆಗಳು ಸ್ವಾರಸ್ಯಕರವಾಗಿವೆ ಬಹಳ. ಅದಕ್ಕೆ ಈ ಕಥೆಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಈ ಅತ್ಯಂತ ಕುತೂಹಲಕಾರಿಯಾಗಿರುವಂಥ ಈ ಕಥೆಗಳನ್ನು ನೀವು ಕೇಳಲೇಬೇಕು. ಅದಕ್ಕೆ ನೀವೇನು ಮಾಡಿರಿ ಅಂತಂದ್ರೆ ಈ ವಿಡಿಯೋವನ್ನು ಏನು ಕೇಳ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನನ್ನು ಒತ್ತಿರಿ. ಅಂದರೆ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಈ BR ಸುಹಾಸ್ ಅವರು ಏನಂತಾರೆ, ಅವರು ಕೂಡ ಬಹಳಷ್ಟು ಏನಂತಾರೆ ಅಧ್ಯಯನವನ್ನು ಮಾಡ್ಯಾರ. ಇದ್ರ ಬಗ್ಗೆ ಅಧ್ಯಯನವನ್ನು ಮಾಡ್ಯಾರ. ಅವರ ಪ್ರಕಾರ ಎರಡು ಕಥೆಗಳದಾವು. ಒಬ್ಬರು ಶಿವದಾಸ್ ಅನ್ನುವಂಥ ಲೇಖಕರು ಉಲ್ಲೇಖಿಸಿದಂಥ ಕತೆ, ಇನ್ನೊಬ್ಬರು ಜಂಬಲದತ್ತ ಅನ್ನುವಂಥ ಲೇಖಕರು ಬರೆದಂಥ ಕತೆ. ಅದಕ್ಕೆ ನಾನೀಗ ಈ ಶಿವದಾಸರು ಹೇಳಿದಂಥ ಕಥೆಯನ್ನು ಉಲ್ಲೇಖ ಮಾಡಿದಂಥ ಕಥೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ವಿಕ್ರಮಾದಿತ್ಯನ ತಂದೆ ಗಂಧರ್ವಸೇನ. ಈ ಗಂಧರ್ವಸೇನ ಏನಂತಂದ್ರೆ ಒಂದು ಸಲ ಈ ಬೇಟೆಗಾಗಿ ಹೋಗಿರ್ತಾನೆ ಅರಣ್ಯಕ್ಕೆ.
ಬೇಟೆಯನ್ನು ಆಡ್ತಾ 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 ಹೋಗ್ತಾನೆ. ಆಮೇಲೆ ಒಂದು ಮೃಗವನ್ನು ಬೆನ್ನು ಹತ್ತಿ ಹೋಗ್ತಾನೆ. ಎಲ್ಲ ಸೈನಿಕರು ಹಿಂದೆ ಉಳಿದ್ಬಿಡ್ತಾರೆ. ಅವಾಗ ಅವ್ನು ಬಹಳ ದೂರ ಹೋಗ್ತಾನೆ. ಹೋದ ಮೇಲೆ ಏನಾಗ್ತೈತಿ ಅಂತಂದ್ರೆ ಒಬ್ಬ ಋಷಿಗಳ ಆಶ್ರಮ ಕಾಣಿಸ್ತೈತೆ. ಅವರು ಇಲ್ಲಿ ಹಂಗಾರೆ ಒಂದು ಸ್ವಲ್ಪ ವಿಶ್ರಾಂತಿಯನ್ನು ತಗೋಬೇಕು, ಯಾವ ಮುನಿಗಳದಾರ ಅವ್ರ ಆಶೀರ್ವಾದನ ತಗೋಬೇಕು ಅಂತ ಹೇಳಿ ಆ ಆಶ್ರಮಕ್ಕೆ ಆತ ಹೋಗ್ತಾನೆ. ಅಲ್ಲಿರುವಂಥ ಮುನಿಗಳು ವಲ್ಕಲಾಶನ ಅಂತಂದು ಹೇಳಿ ಅವ್ರ ಹೆಸರು. ಆ ಮುನಿಗಳು ಅಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ರಾಜ ಹೋಗ್ತಾನೆ. ರಾಜ ಹೋಗಿ ಆ ಮುನಿಗಳನ್ನು ಮಾತಾಡಿಸ್ತಾನೆ. ಮುನಿಗಳೇ, ನಾನು ಗಂಧರ್ವಸೇನ, ಈ ಉಜ್ಜಯಿನಿಯ ರಾಜ, ಇಲ್ಲಿ ಒಂದು ಸ್ವಲ್ಪ ವಿಶ್ರಾಂತಿಯನ್ನು ತೊಗೊಂಡು ಹೋಗ್ತೀನಿ, ನಿಮ್ಮ ಆಶೀರ್ವಾದವನ್ನು ಪಡೆಯೋದಕ್ಕೆ ಬಂದೀನಿ ಅಂತೇಳಿ ಹೇಳ್ತಾನೆ. ಆ ಮುನಿಗಳು ಏನೂ ಮಾತಾಡೋದಿಲ್ಲ. ಅತ್ಯಂತ ತಪಸ್ಸಿನಲ್ಲಿ ಇಷ್ಟು ಮಗ್ನರಾಗಿಬಿಟ್ಟಿರ್ತಾರೆ. ಈ ಗಂಧರ್ವ ಸೇನನಿಗೇನು ಇಷ್ಟು ದೂರ ಬಂದೀನಿ ಅಂತಂದಮೇಲೆ ಇವರ ಆಶೀರ್ವಾದನ ತೊಗೊಂಡೇ ಹೋಗಬೇಕು ಅನ್ನುವಂಥ ಒಂದು ಹಠ. ಅವನು ಇಷ್ಟು ತನಕ ಕೊಂಡಿರ್ತಾನೆ, ಭಾಳ ತನಕ ಕಾಯ್ತಾನೆ. ಆದ್ರೆ ಆ ವಲ್ಕಲಾಶನ ಮುನಿಗಳು ಏನಿದ್ದವರು ಕಣ್ಣ ತೆರೆಯೋದಿಲ್ಲ, ಅಷ್ಟು ಮಗ್ನರಾಗಿಬಿಟ್ಟಿರ್ತಾರೆ. ಆವಾಗ ಈ ಗಂಧರ್ವ ಸೇನನಿಗೆ ಅಪಮಾನ ಅನ್ನಿಸ್ತೈತದು. ನಾ ಇಂಥ ದೊಡ್ಡ ರಾಜ, ಇವನಿಗೆ ನಾವು ಎಷ್ಟೊತ್ತು ಅದನ್ನು ಕಾಯಕತ್ತಿ, ಒಂದು ಸಲ ಕಣ್ಣು ತೆಗಿವಲ್ರು, ನನ್ನ ಜೊತೆ ಮಾತಾಡವಲ್ರು, ಇವ್ರಿಗೆ ಇಷ್ಟೊಂದು ಅಹಂಕಾರ ಬಂದೈತೇನು ಅಂತಂದು ಹೇಳಿ ಅವ್ರ ಮೇಲೆ ಅವ್ನು ತಪ್ಪು ತಿಳುವಳಿಕೆ ಉಂಟಾಗ್ತೈತಿ. ಆಮೇಲೆ ಅವನು ಸಿಟ್ಟು ಬಂದು ಏನು ಮಾಡ್ತಾನಂದ್ರೆ ತನ್ನ ಕುದುರೆಯನ್ನೇರಿ ತನ್ನ ರಾಜ್ಯಕ್ಕೆ ಬಂದುಬಿಡ್ತಾನೆ. ರಾಜಧಾನಿಗೆ ಬರ್ತಾನೆ. ರಾಜಧಾನಿಗೆ ಬಂದ ಮೇಲೆ ಅವನ ತಲೆಯೊಳಗೆ ಅದೇ ಎಂದನು, ನನ್ನ ಎಷ್ಟೊಂದು ಅಪಮಾನ ಮಾಡಿದರು, ನನ್ನ ಮಾತಾಡಲೇ ಇಲ್ಲ ಮುನಿಗಳು. ಸ್ವಲ್ಪ ಹೊತ್ತಾದರೂ ಅವ್ರ ಕಣ್ಣ ತೆರೆದು ನನ್ನನ್ನು ಆಶೀರ್ವಾದ ಮಾಡಬಹುದಿತ್ತಲ್ಲ ಅಂತಂದು ಹೇಳಿ ಈ ಒಂದು ಕೀಟದಂತೆ ಅವನ ಮನಸ್ಸನ್ನು ಕುರಿಯೋದಕ್ಕೆ ಮಾಡ್ತೈತಿ ಈ ವಿಷಯ. ಆತ ಏನು ಮಾಡ್ತಾನ ಅಂತಂದ್ರೆ ಮಾರನೇ ದಿನ ರಾಜ್ಯಸಭೆಯೊಳಗೆ ಒಂದು ಘೋಷಣೆಯನ್ನು ಮಾಡ್ತಾನೆ. ಏನಂತಂದ್ರೆ ಈ ದಿಕ್ಕಿನೊಳಗೆ ಒಂದು ದೂರದ ಒಂದು ಅರಣ್ಯದಲ್ಲಿ ಒಂದು ಆಶ್ರಮ ಐತಿ, ವಲ್ಕಲಾಶನ ಮುನಿಗಳ ಆಶ್ರಮ ಐತಿ. ಆ ಮುನಿಗಳು ಇಷ್ಟೊಂದು ಘೋರ ತಪಸ್ಸನ್ನು ಮಾಡಕತ್ತಾರ. ಅವ್ರ ತಪಸ್ಸನ್ನು ಯಾರು ಭಂಗ ಮಾಡ್ತಾರ ಅವ್ರಿಗೆ ನಾನೊಂದು ಗ್ರಾಮವನ್ನು ಉಡುಗೊರೆಯಾಗಿ ಕೊಡ್ತೀನಿ ಅಂತಂದು ಹೇಳಿ ಆತ ಏನು ಮಾಡ್ತಾನೆ ಅಂದ್ರೆ ಘೋಷಣೆಯನ್ನು ಮಾಡ್ತಾರೆ. ಆ ಘೋಷಣೆಯನ್ನು ಕೇಳಿದಂಥ ಅನೇಕ ಜನರು ಏನು ಮಾಡ್ತಾರೆ ಅಂತಂದ್ರೆ ವಿಚಾರ ಮಾಡ್ತಾರೆ, ಈ ರಾಜನಿಗೆ ಕಣ್ಣು ತೆರೆದಿಲ್ಲ, ಅಷ್ಟೊಂದು ಉಗ್ರವಾದಂಥ ತಪಸ್ಸನ್ನು ಮಾಡಕತ್ತಾರವರು. ಈಗ ನಾವು ಏನಾರ ನಾವು ಕೆಣಕಿದ್ವಿ ಅಂತಂದ್ರೆ ಅಥವಾ ತಪಸ್ಸು ಭಂಗ ಮಾಡಕ್ಕೆ ಹೋದ್ವಿ ಅಂದ್ರೆ ಅವ್ರ ಕೋಪದಿಂದ ನಮಗೇನಾರು ಶಾಪ ಕೊಟ್ರಂದ್ರೆ ಹೆಂಗೆ ಮಾಡೋದು ಅಂತಂದೇಳಿ ಅನೇಕ ಜನರು ಮುಂದೆ ಬರುವುದನ್ನ ಇಲ್ಲ. ಇಂಥ ಒಂದು ನಿರ್ಧಾರವನ್ನು ನಾವು ತೊಗೊಳ್ಳೋದು ಬೇಡ ಅಂತೇಳಿ ಹಿಂದೆ ಸರಿದು ಬಿಡ್ತಾರೆ. ಆ ಹೊತ್ತಿನೊಳಗೆ ಒಬ್ಬಾಕಿ ವೇಶ್ಯ ಇದ್ದಾಕಿ ಮುಂದೆ ಬರ್ತಾಳೆ. ಆಕಿ ಹೇಳ್ತಾಳ, ಮಹಾರಾಜ, ಈ ಮುನಿಯ ತಪಸ್ಸನ್ನು ನಾನು ಭಂಗ ಮಾಡ್ತೀನಿ ಅಂತಂದು ಹೇಳಿ ಆ ಸವಾಲನ್ನು ಅವಳು ಸ್ವೀಕಾರ ಮಾಡಿ ಏನಂತಂದ್ರೆ ಆ ಅರಣ್ಯಕ್ಕೆ ಹೋಗ್ತಾಳೆ. ಅರಣ್ಯಕ್ಕೆ ಹೋಗ್ತಾಳೆ. ಅಲ್ಲಿ ಆಕಿ ಹೆಂಗೆ ಅವ್ರ ತಪಸ್ಸನ್ನು ಭಂಗ ಮಾಡಿದ್ಲು, ಮುಂದೆ ಏನು ಪರಿಣಾಮ ಆಯ್ತು, ಬೇತಾಳಿಗೆ ಇದಕ್ಕೆ ಏನು ಸಂಬಂಧ ಅನ್ನುವಂಥ ಕಥೆಯನ್ನು ನಾವು ಮುಂದಿನ ವಿಡಿಯೋದೊಳಗೆ ಹೇಳ್ತೀನಿ.